ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಬಂದು ಆಯುಧ ಪೂಜೆ ದಿನದ ವ್ಲಾಗು. ಬಟ್ ಹೇಳಿದ್ನಲ್ಲ, ನಾನು ವಿಡಿಯೋ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ. ಸೊ ಹಾಗಂತ ಹೇಳಿ ಮಾಡ್ಕೊಂಡಿರೋ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂತೇಳಿ ನಂಗೆ ಡಿಲೀಟ್ ಮಾಡೋಕ್ಕೂ ಆಗ್ತಾಯಿಲ್ಲ. ಸ್ಟೋರೇಜ್ ಬೇರೆ ತುಂಬೋಗ್ತಾ ಇದೆ. ಈಗ ಡಿಲೀಟ್ ಮಾಡಲೇಬೇಕು. ಮಾಡ್ಕೊಂಡಿದ್ಮೇಲೆ ಅದನ್ನು ಅಪ್ಲೋಡ್ ಮಾಡ್ಕೋಬೇಕಲ್ವ. ಮುಂದೊಂದು ದಿನ ನಾವು ಈ ಥರ ಎಲ್ಲ ಮಾಡಿದ್ವಾ ಅಂತ ನಮಗೆ ಅನ್ನಿಸ್ಬೇಕು. ಆ ವಿಡಿಯೋಗಳನ್ನ ನೋಡಿದಾಗ ನಾನು ಕೆಲವೊಂದು ವಿಡಿಯೋನ ಯೂಟ್ಯೂಬಲ್ಲಿ ಹಾಕಿದ್ದೀನಲ್ಲ, ಅದು ನೋಡಿದಾಗ ಈ ಥರ ಎಲ್ಲ ಮಾಡಿದ್ದೀನ, ಈ ಥರ ಎಲ್ಲ ಹೊರಗಡೆ ಹೋಗಿದ್ವಾ, ನಮ್ಮ ಸರಿ ಈಗೆಲ್ಲ ಇದನ್ನ ಈ ಥರ ಎಲ್ಲ ನನಗೆ ಅದು ನೋಡಿದಾಗ ಖುಷಿಯಾಗುತ್ತೆ, ಮೆಮೊರಿ. ಸೊ ನಾನು ಇದನ್ನು ಮಾಡ್ಕೊಂಡಿದ್ದೀನಿ. ಅದು 1 ನಿಮಿಷ ಆಗಲಿ 30 ಸೆಕೆಂಡ್ ಆಗಲಿ. ಸೊ ಅದನ್ನು ನಾನು ಹಾಕಿದ್ರೆ ಮುಂದೊಂದು ದಿನ ನಾನು ಅದನ್ನು ನೋಡ್ಬೋದು. ನೋಡಿದಾಗ ಖುಷಿಯಾಗುತ್ತೆ ಅಲ್ವಾ. ಹಾಗಾಗಿ ಡಿಲೀಟ್ ಮಾಡೋದು ಬೇಡ ಅಂತ ಹೇಳಿ ಲೇಟ್ ಆದರೂ ಪರವಾಗಿಲ್ಲ, ವ್ಯೂಸ್ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಆ್ಯಡ್ ಮಾಡೋಣ ಅಂತ ಹೇಳಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನ್ನ ಮಗ ಎದ್ದೇ ಬಿಟ್ಟ. ಫೈನಲಿ ಎದ್ದಿದ್ದ, ಮತ್ತೆ ಮಲಗಿಸ್ಬಿಟ್ಟು ಬಂದೆ. ಈಗೇನೆ ನಾನು ಒಂದು ಚಿಕ್ಕ ವಾಯ್ಸ್ ಓವರ್ ಕೊಡೋಕ್ಕೂ ಬಿಡಲ್ಲ. ಇನ್ನು ವೀಡಿಯೋ ಮಾಡೋದಕ್ಕೆ ಎಲ್ಲಿ ಬಿಡ್ತಾನೆ. ಮಕ್ಕಳು ನೋಡ್ಕೊಡೋದು ಅಷ್ಟು ಈಸಿ ಅಂತೂ ಅಲ್ವೇ ಅಲ್ಲ. ಅದರಲ್ಲೂ ಒಬ್ಬರಲ್ಲ, ಇಬ್ಬರನ್ನ ನೋಡ್ಕೋಬೇಕು. ನನ್ನನ್ನೇ ನಾನು ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟು ಕೆಲಸ ಎಲ್ಲ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ನಾವೆಷ್ಟು ಹುಷಾರಾಗಿ ನೋಡ್ಕೊಂಡ್ರೂ ಕಷ್ಟನೇ. ಇವಾಗಿನ ಮಕ್ಕಳಂತೂ ಯಪ್ಪ, ಯಾವಾಗ ಏನು ಮಾಡ್ತಾರೆ ಅಂತಲೇ ಗೊತ್ತಿರಲ್ಲ. ನಮ್ಮ ಚಿಕ್ಕ ಪಾಪು ಅಂತೂ ಸಿಕ್ಕಿದ್ದೆಲ್ಲ ತೊಗೊಂಡು ಬಾಯಿಗೆ ಇಟ್ಕೊಳ್ಳೋದ್ರಿಂದ ಅವನನ್ನು 2 ಕಣ್ಣಲ್ಲ, ಮೈಲ್ಲ ಕಣ್ಣಾಗೇ ನೋಡ್ಕೋಬೇಕು. ಏನು ಸಿಗುತ್ತೆ ಎಲ್ಲನೂ ಬಾಯಿಗೆ ಇಟ್ಕೊಳ್ತಾನೆ ಇರ್ತಾನೆ. ಸೊ ಮಕ್ಕಳನ್ನ ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅಂದರೆ ಅದನ್ನು ಹೇಳೋಕ್ಕೆ ಆಗಲ್ಲ. ಇನ್ನು ನಾನು ಒಬ್ಬಳೇ ನೋಡ್ಕೊಳ್ಳೋದ್ರಿಂದ ಜನ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ, ನಾನೇ ಒಬ್ಬಳೇ ನೋಡ್ಕೋಬೇಕು ಇಬ್ಬರನ್ನ. ಸೊ ಮೇಂಟೈನ್ ಮಾಡೋದು ತುಂಬಾ ಕಷ್ಟ, ತುಂಬಾ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಒಬ್ಬರೇ ನೋಡ್ಕೊಳ್ತಿರ್ತಾರಲ್ಲ, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದು ಎಷ್ಟು ಕಷ್ಟ ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ಮಕ್ಕಳನ್ನ ನೋಡ್ಕೊಳ್ಳೋದಂತ. ಮ್ಯಾನೇಜ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಬರೀ ಮಕ್ಕಳನ್ನೇ ನೋಡ್ಕೊಳ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ತುಂಬಾ ಕಷ್ಟ ಮಕ್ಕಳನ್ನ ಹ್ಯಾಂಡ್ಲ್ ಮಾಡೋದಂತ. ಅವರು ಈ ಕಡೆ ತಿರ್ಕೊಳ್ಳೋಷ್ಟೊತ್ತಿಗೆ ಇನ್ನೇನೋ ಬಾಯಿ ಇಟ್ಕೊಂಡ್ಬಿಟ್ಟಿರ್ತಾರೆ, ಇಲ್ಲ ಬಿದ್ದೋಗ್ಬಿಟ್ಟಿರ್ತಾರೆ, ಇಲ್ಲ ಇನ್ನೆಲ್ಲೋ ಹೋಗ್ಬಿಟ್ಟಿರ್ತಾರೆ. ಬಾತ್ರೂಮ್ಗೆ ಹೋದ್ರೂ ನಾನು ಇವನನ್ನು ಕರ್ಕೊಂಡು ಹೋಗ್ಬೇಕು, ಅಳ್ತಾನೆ ಇರ್ತಾನೆ. ಯಪ್ಪ, ಅದು ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ತುಂಬಾ ಕಷ್ಟ. ಯಾರೆಲ್ಲ ಒಬ್ಬರೇ ನೋಡ್ಕೊಳ್ತಿರ್ತೀರ ಅವ್ರು ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ. ಸೈಲೆಂಟಾಗಿರೋ ಮಕ್ಕಳಾದರೆ ಓಕೆ, ಈ ಥರ ಸಿಕ್ಕಿದ್ದೆಲ್ಲ ಬಾಯಿಗೆ ಇಟ್ಕೊಳ್ತಿರ್ತಾರಲ್ಲ ಅಂಥ ಮಕ್ಕಳಾದ್ರಂತೂ ಎಷ್ಟು ನಾವು ಅವ್ರನ್ನ ಎಚ್ಚರಿಕೆಯಿಂದ ನೋಡ್ಕೊಳ್ತೀವೋ ಅಷ್ಟೇ ಒಳ್ಳೆಯದು. ಅದು ಹೇಳ್ತೀನಲ್ಲ, ಅದನ್ನು ಹೇಳೋಕ್ಕೆ ಆಗಲ್ಲ. ಅದನ್ನು ಆ ಪರಿಸ್ಥಿತಿಲಿ ನಿಭಾಯಿಸ್ತಾರೋ ಮಾತ್ರ ಗೊತ್ತಿರುತ್ತೆ. ಸೊ ಅದನ್ನು ನಾನು ಇವಾಗ ನಿಭಾಯಿಸ್ತಿದ್ದೀನಿ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ಅಷ್ಟೇ. ಅವ್ನ ಪಕ್ಕದಲ್ಲಿ ಇಲ್ಲ ಅಂದರೂ ಎದ್ದು ಕೂತ್ಕೊಂಡ್ಬಿಡ್ತಾನೆ. ಹಾಗಂತ ಹೇಳ್ಬಿಟ್ಟು ಇನ್ಯಾರೋ ನೋಡ್ಕೋಬೇಕು ನನ್ನ ಮಗುನ, ಅಯ್ಯೋ ಒಂದು 10 ನಿಮಿಷ ನೋಡ್ಕೊಂಡ್ರಾಗಲ್ವ, ಒಂದು ಅರ್ಧ ಗಂಟೆ, ಆ ಥರ ನಾನು ಥಿಂಕೇ ಮಾಡಲ್ಲ. ನನಗೆ ನಾನು ನೋಡ್ಕೊಂಡ್ರೇ ನನಗೆ ಒಂದು ನಂಬಿಕೆ. ಬೇರೆಯವ್ರ ಹತ್ರ ನನಗೆ ಬಿಡೋಕ್ಕೂ ನನಗೆ ಅಷ್ಟು ನಂಬಿಕೆ ಇಲ್ಲ. ಜಾನನ್ನು ಇಟ್ಕೊಂಡಿದ್ರು ಬಗ್ಗಿ ನೋಡ್ತಾ ಇರ್ತೀನಿ, ಏನು ಮಾಡ್ತವ್ರೆ, ನೋಡ್ತವ್ರಾ ಇಲ್ವಾ ಅಂತ ಹೇಳಿಬಿಟ್ಟು. ಅಷ್ಟೊಂದು ನನಗೆ ನನ್ನ ಮೇಲೆ ನಂಬಿಕೆ ಜಾಸ್ತಿ. ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಿ, ನನಗಿಂತ ಯಾರೂ ನೋಡ್ಕೊಳ್ಳಲ್ಲ ಅಂತ. ನೋಡಿ, ಅವನಾಗಲೇ ಎದ್ದ, ವಾಯ್ಸ್ ಓವರ್ ಕೊಡೋಣ ಅಂತ ಬಂದೆ. ಅವನು ಆಲ್ರೆಡಿ ನನ್ನ ಪಕ್ಕದಲ್ಲಿ ಇಲ್ವಲ್ಲ, ಗೊತ್ತಾಗ್ಬಿಡ್ತು ನಾನು ಇವನ್ನೆಲ್ಲೋ ಕುತ್ಕೊಂಡು ಮಾತಾಡ್ತಿದ್ದಾಳೆ ಅಂತ. ಅಳಕ್ಕೆ ಶುರು ಮಾಡ್ದೆ. ಈಗ ಹುಡಿಕೊಂಡು ಬರ್ತಾನೆ ಅವನು. ಸೊ ಹೀಗೇನೆ ನನಗೆ ವೀಡಿಯೋ, ಅದಕ್ಕೋಸ್ಕರನೇ ಅವ್ರಿಗೋಸ್ಕರನೇ ವೀಡಿಯೋ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಸೊ ವಿಡಿಯೋಗಿಂತ ನನ್ನ ಫಸ್ಟು ಅವ್ರನ್ನ ನೋಡ್ಕೊಳ್ಳೋದೇ ತುಂಬಾ ಇಂಪಾರ್ಟೆಂಟು. ಅವರು ಪ್ರಿಫರೆನ್ಸ್ ಕೊಡ್ತಿರೋದ್ರಿಂದ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಂದು ಎತ್ಕೊಂಡೆ, ಸುಮ್ಮನೆ ಆದ. ಸೊ ಕೆಲವೊಂದಷ್ಟು ಬಟ್ಟೆಗಳನ್ನ ತರಿಸಿದೆ ಚೆರಿಗೆ ಅಂತ. ಫಸ್ಟ್ ಕ್ರೈಯಲ್ಲಿ ಆರ್ಡ್ರು ಮಾಡಿದ್ದೆ. ಸೊ ಅದೆಲ್ಲ ಬಂದಿತ್ತು. ಅದನ್ನು ಚೆರಿನೇ ತೋರಿಸ್ತಿದ್ದಾನೆ, ನಾನು ಹಾಗೆ ಕುತ್ಕೊ ವೀಡಿಯೋ ಮಾಡ್ತಿದ್ದೀನಿ. ಪಾಪು ಎತ್ಕೊಂಡಿದ್ದೀನಿ. ಸೊ ಒಂದು ಕೈಲಿ ವೀಡಿಯೋ ಮಾಡ್ತಾ ಇದ್ದೆ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಹಾಯ್ ಬಬ್ಲು, ಹಾಕೊಂಬತ್ತಿದ್ದ ನೀವು ಕಳ್ಳ ಒಟ್ಟಿನಲ್ಲಿ ಮಲಗಿದ್ರು ಅವ್ನ ಪಕ್ಕದಲ್ಲೇ ಇರಬೇಕು, ಎದ್ದಾಗಲೂ ಅವ್ನು ನನ್ನ ಜೊತೆಲೇ ಇರಬೇಕು. ಒಟ್ಟಿನಲ್ಲಿ ಅವ್ನು ಕಂಡೋಗಿ ನಾನು ಕಾಣಿಸ್ಬೇಕು, ಮಲಗಿದಾಗ ನಾನು ಇದ್ದೀನಿ ಅಂತ ಅವನು ಗೊತ್ತಾಗಬೇಕು. ಅಷ್ಟೇ ಅವನು ಬೇಕಾಗಿರೋದು.